ಸಮಸ್ತ ಒನ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ. ನಾನು ಗೌತಮ್ ಹೆಗ್ಡೆ. ಚಿನ್ನದ ಬೆಲೆ ನಾವು ಪ್ರತಿನಿತ್ಯ ಯಾವ ಸುದ್ದಿಯನ್ನ ನೋಡ್ತೇವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನ ಪ್ರತಿನಿತ್ಯ ನಾವು ನೋಡ್ತೀವಿ. ಯಾಕಂತ ಹೇಳಿದ್ರೆ ದುಬಾರಿ ಆಗ್ತಿರುವ ಚಿನ್ನದ ಬೆಲೆ ಇಂದೆಷ್ಟಿದೆ, ನಾಳೆ ಎಷ್ಟಿದೆ ಅನ್ನೋದೇ ಜನ ಸಾಮಾನ್ಯರಿಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ತಮ್ಮ ಜೀವನದಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಹಾಗಿದ್ರೆ ಇಂದಿನ ಚಿನ್ನದ ದರ ಹೇಗಿದೆ ಹಾಗೂ ಬೇರೆ ದೇಶದಲ್ಲಿ ಕಡಿಮೆಗೆ ಸಿಗುವಂತ ಚಿನ್ನವನ್ನ ನಾವು ಹೇಗೆ ಖರೀದಿ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದ ಮೂಲಕ ತಿಳಿತಾ ಹೋಗೋಣ. ಕಳೆದ ಕೆಲ ತಿಂಗಳುಗಳಿಂದ ಚಿನ್ನ, ಬೆಳ್ಳಿ ಸಾಕಾಗಲ್ಲ ಅಂತ ಹೇಳಿ ಮೊಟ್ಟೆಯ ಬೆಲೆ ಕೂಡ ಹೆಚ್ಚಳವಾಗಿತ್ತು. ಯಾಕೆ ಈ ಹೆಚ್ಚಳವಾಯಿತು? ಹೀಗೆ ಹೆಚ್ಚಳವಾದ್ರೆ ಜನಸಾಮಾನ್ಯರ ಬದುಕು ಹೇಗಿರುತ್ತೆ ಅನ್ನೋದು ಕೂಡ ಒಂದು ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಬನ್ನಿ ಎಲ್ಲಾ ವಿಚಾರದ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ನಿನ್ನೆ 1 ಗ್ರಾಂ ಚಿನ್ನಕ್ಕೆ 12,275 ರೂಪಾಯಿ. 1 ಗ್ರಾಂ ಚಿನ್ನವನ್ನ ಖರೀದಿ ಮಾಡಬೇಕು ಅಂತ ಆದ್ರೆ 12,275 ರೂಪಾಯಿ ನಿನ್ನೆ ಕೊಡಬೇಕಿತ್ತು. 1 ಗ್ರಾಂ ಚಿನ್ನದಲ್ಲಿ ಹೆಚ್ಚು ಅಂತ ಹೇಳಿದ್ರೆ ಒಂದು ಸಣ್ಣ ಮಟ್ಟದ ಉಂಗುರವನ್ನು ಮಾಡಬಹುದು. ಆದ್ರೆ ಒಂದು ಸಣ್ಣ ಮಟ್ಟದ ಉಂಗುರವನ್ನ 1 ಗ್ರಾಂ ಚಿನ್ನದಲ್ಲಿ ಮಾಡ್ಬೇಕು ಅಂತಾದ್ರೆ 12,275 ರೂಪಾಯಿ ಕೊಡ್ಬೇಕು. ಆದ್ರೆ ಇವತ್ತು ಅದೇ 1 ಗ್ರಾಂ ಚಿನ್ನಕ್ಕೆ ಬರೋಬ್ಬರಿ 12,350 ರೂಪಾಯಿ ಆಗಿದೆ. ಇನ್ನು ಮದುವೆ ಸಂಭ್ರಮ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಕಾರ್ಯಕ್ರಮಗಳಿಗೆ 1 ಗ್ರಾಂ ಚಿನ್ನದಲ್ಲಿ ಏನ್ ಮಾಡಕ್ ಸಾಧ್ಯ ಇದೆ? 12,350 ರೂಪಾಯಿ 1 ಗ್ರಾಂ ಚಿನ್ನ ಕೊಟ್ಟು ಏನೆಲ್ಲ ಮಾಡಕ್ ಸಾಧ್ಯ ಇದೆ ಅಂತ ನೀವೇ ಅಂದಾಜು ಮಾಡ್ಕೊಳ್ಳಿ. ಇನ್ನು ಯಾವುದೇ ಕಾರ್ಯಕ್ರಮಕ್ಕೂ ಸುಮಾರು ಗ್ರಾಮ್ನಷ್ಟು ಚಿನ್ನ ಬೇಕಾಗತ್ತೆ. ನೀವೇ ಅಂದಾಜು ಮಾಡ್ಕೊಳ್ಳಿ, 1 ಕೆಜಿ ಚಿನ್ನ ಬೇಕು ಅಂತ ಆದ್ರೆ ಎಷ್ಟು ಆಗತ್ತೆ ಅಂತ. ಇದು ಮಾತ್ರವಲ್ಲ, ಇವತ್ತಿನ ಈ ಒಂದು ಕಾಲಘಟ್ಟದಲ್ಲಿ ಚಿನ್ನದ ಬೆಲೆ ಇಷ್ಟೊಂದು ದುಬಾರಿ ಆಗ್ತಿರೋದ್ರಿಂದ ಭಾರತದಲ್ಲಿ ಸುಮಾರು ಕಷ್ಟಗಳನ್ನ ಜನರು ಎದುರಿಸ್ತಿದ್ದಾರೆ. ಯಾಕಂತ ಹೇಳಿದ್ರೆ ಭಾರತದ ಸಂಸ್ಕೃತಿಯಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮವನ್ನ ನಾವು ಮಾಡ್ತೀವಿ ಅಂತ ಆದ್ರೆ ಎಲ್ಲಾ ಧರ್ಮದವರು ಕೂಡ ಯಾವುದೇ ರೀತಿಯ ಕಾರ್ಯಕ್ರಮವನ್ನ ಮಾಡ್ತಾರಂತಾದ್ರೆ ಚಿನ್ನ ಅಗತ್ಯ ಬೀಳುತ್ತೆ. ಚಿನ್ನವನ್ನ ಖರೀದಿ ಮಾಡ್ಲೇಬೇಕಾಗುತ್ತೆ. ಅವರು ಬಡವರೇ ಆಗಿರ್ಲಿ, ಶ್ರೀಮಂತರೇ ಆಗಿರ್ಲಿ, ಒಂದು ಕಾರ್ಯಕ್ರಮ, ನಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಕೊಡ್ತೀವಿ, ಅದು ನಮ್ಮ ಪ್ರೆಸ್ಟೀಜ್ ಆಗುತ್ತೆ. ನಾವು ಒಂದು ಚಿನ್ನವನ್ನ ಖರೀದಿ ಮಾಡಬೇಕು, ನಮ್ಮ ಮಗಳ ಮದುವೆಯನ್ನ ಚೆನ್ನಾಗಿ ಮಾಡಬೇಕು ಅಂತ ಎಲ್ಲ ಒಂದು ತಂದೆ ತಾಯಿ ಅಂದ್ರಿಗೆ ಆಸೆ ಇರುತ್ತೆ. ಹೀಗಿರುವಾಗ ಸಾಲನೋ ಮೂಲನೋ ಮಾಡ್ಕೊಂಡು ಚಿನ್ನವನ್ನ ಖರೀದಿ ಮಾಡ್ತಾರೆ. ಇಂಥ ದುಬಾರಿ ಬೆಲೆಯಲ್ಲೂ ಕೂಡ ಚಿನ್ನವನ್ನ ಖರೀದಿ ಮಾಡಕ್ಕೆ ಸಾಲ ಮಾಡ್ತಾರೆ ಅಂತಾದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಹೇಗಿರಬಹುದು ಅಂತ ಅಂದಾಜು ಮಾಡ್ಕೊಳ್ಳಿ. ಇದಿಷ್ಟು ಚಿನ್ನದ ಬೆಲೆ. ಆದ್ರೆ ಇನ್ನು ಬೆಳ್ಳಿ ಬೆಲೆ ಸಾಮಾನ್ಯವಾಗಿ ಕಡಿಮೆ ಇರುತ್ತೆ. ಈ ಹಿಂದೆ ಚಿನ್ನದ ಬೆಲೆ ದುಪ್ಪಟ್ಟು ದುಬಾರಿ ಆಗುವ ಸಂದರ್ಭದಲ್ಲೂ ಕೂಡ ಬೆಳ್ಳಿಯ ಬೆಲೆ ಹಾಗೆ ಇತ್ತು. ಜನರು ಚಿನ್ನ ಸಾಧ್ಯ ಇಲ್ಲ, ಬೆಳ್ಳಿನಾದ್ರೂ ಖರೀದಿ ಮಾಡೋಣ ಅಂತ ಮುಂದೆ ಹೋಗ್ತಿದ್ರು. ಆದ್ರೆ ಈಗ ಬೆಳ್ಳಿಯನ್ನ ಖರೀದಿ ಮಾಡಕ್ ಕೂಡ ಜನ ಭಯ ಪಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಬೆಳ್ಳಿಯ ಬೆಲೆ ಕೂಡ ದುಪ್ಪಟ್ಟಾಗ್ತಿದೆ. ಯಾಕಾಗ್ತಿದೆ? ಚಿನ್ನದಲ್ಲಿ ಯಾಕೆ ದುಬಾರಿ ಆಗ್ತಿದೆ ಅಂತ ನಿಮ್ಗೆ ಗೊತ್ತಿರಬಹುದು. ಬೇರೆ ಬೇರೆ ದೇಶದಲ್ಲಿ ಚಿನ್ನದ ಒಂದು ಬೆಲೆ ಹೆಚ್ಚಾಗ್ತಿರೋದ್ರಿಂದ, ಚಿನ್ನದ ಮೇಲೆ ಆಸಕ್ತಿಯನ್ನ ಹೆಚ್ಚಾಗಿ ತೋರಿಸೋದ್ರಿಂದ ಚಿನ್ನದ ಬೆಲೆ ಹೆಚ್ಚಾಗ್ತಾ ಇದೆ. ಇನ್ನು ಭಾರತದಲ್ಲಿ ಚಿನ್ನದ ಬೆಲೆ ಹೆಚ್ಚಾಗ್ಲಿ ಕೂಡ ಅದೇ ರೀತಿಯ ಒಂದು ಕಾರಣಗಳು ಕೂಡ ಇರಬಹುದು. ಅದೇ ರೀತಿ ಒಂದು ಉತ್ತಮವಾಗಿರುವಂತಹ ಡಿಸೈನ್ಗಳು ಚಿನ್ನದಲ್ಲಿ ಬರ್ತಾ ಇರೋದ್ರಿಂದ ಕೂಡ ಚಿನ್ನದ ಮೇಲೆ ಆಸಕ್ತಿಯನ್ನ ಹೆಚ್ಚು ಮಾಡ್ತಿದ್ದಾರೆ. ಅಂಡ್ ಚಿನ್ನದ ಮೇಲೆ ಹೂಡಿಕೆ ಕೂಡ ಹೆಚ್ಚು ಮಾಡ್ತಿರೋದ್ರಿಂದ ಚಿನ್ನದ ಬೆಲೆ ದುಬಾರಿ ಆಗ್ತಿದೆ. ಇನ್ನು ಬೆಳ್ಳಿಯಲ್ಲೂ ಕೂಡ ಅದೇ ರೀತಿ ಆಕರ್ಷಕವಾಗಿರುವಂತಹ ಒಂದು ಡಿಸೈನ್ಸ್ ಗಳಾಗಿರ್ಬೋದು, ಬೆಳ್ಳಿಯ ಒಂದು ಯಾವುದೇ ರೀತಿಯ ಜುವೆಲ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಐಟಮ್ ಅನ್ನ ನಾವು ತಗೊಳ್ತೀವಿ ಅಂತ ಆದ್ರೆ ಉತ್ತಮವಾಗಿರುವಂತಹ ಡಿಸೈನ್ಗಳು ಸಿಗ್ತಾ ಇರೋದ್ರಿಂದ ಇವಾಗ ಬೆಳ್ಳಿಯ ಮೇಲೆ ಜನರು ಆಸಕ್ತಿಯನ್ನ ತೋರಿಸಿದ್ದಾರೆ. ಎಲ್ಲಿ ಬೆಳ್ಳಿಯನ್ನ ಖರೀದಿ ಮಾಡ್ಲಿಕ್ಕೆ ಜನ ಹೆಚ್ಚು ಹೋಗ್ತಾರೋ ಆವಾಗ ಆ ಒಂದು ದರ ಹೆಚ್ಚಾಗುತ್ತೆ. ಬೆಳ್ಳಿ ಅಂತಲ್ಲ, ಯಾವುದೇ ಒಂದು ಇನ್ನು ಸ್ವಲ್ಪ ಸಮಯ ಬಿಟ್ಟ ನಂತರ ಕಬ್ಬಿಣವನ್ನು ಕೂಡ ಎಲ್ರು ಖರೀದಿ ಮಾಡಕ್ಕೆ ಹೋಗ್ತಾರೆ ಅಂತ ಆದ್ರೆ, ಪ್ರತಿ ಮನೆಯೂ ಕಬ್ಬಿಣ ಬೇಕು ಅಂತ ಅಗತ್ಯ ಬಿದ್ರೆ ಎಲ್ರು ಖರೀದಿ ಮಾಡಕ್ ಹೋದ್ರೆ ಒಂದಿನ ಕಬ್ಬಿಣವನ್ನ ಖರೀದಿ ಮಾಡೋ ಕೂಡ ಜನ ಯೋಚನೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಎಲ್ಲಿ ಜನ ಸೇರ್ತಾರೋ, ಎಲ್ಲಿ ಎಲ್ರು ಕೂಡ ಒಂದೇ ವಸ್ತುನ ಖರೀದಿ ಮಾಡ್ಲಿಕ್ಕೆ ಹೆಚ್ಚು ಬಯಕೆ ಪಡ್ತಾರೋ ಆವಾಗ ಆ ಒಂದು ಮೌಲ್ಯ ಹೆಚ್ಚಾಗೋದು ಕಾಮನ್ ಆಗಿರುತ್ತೆ. ಅದೇ ರೀತಿ ಕೂಡ ಬೆಳ್ಳಿಯಲ್ಲಿ ಆಗಿರೋದು. ನಿನ್ನೆ ಬೆಳ್ಳಿಯ ಪ್ರೈಸ್ ಹೇಗಿತ್ತು, ಇವತ್ತು ಹೇಗಿದೆ ಬನ್ನಿ ನೋಡೋಣ. ನಿನ್ನೆ 1 ಗ್ರಾಂ ಬೆಳ್ಳಿಯ ಬೆಲೆ 198 ರೂಪಾಯಿ ಇತ್ತು. ಆದ್ರೆ ಇಂದು 200 ರೂಪಾಯಿ ಆಗಿದೆ. ಅಂದಾಜು ಮಾಡ್ಕೊಳ್ಳಿ. ನಾವು ಯಾವುದೇ ಒಂದು ಬೆಳ್ಳಿಯ ಒಂದು ಸಣ್ಣ ದೇವರ ದೀಪ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ತಗೊಳ್ತೀವಿ ಅಂತಾದ್ರೆ ಅದು 1 ಗ್ರಾಮ್ಗಿಂತ ಮೇಲೆ ಇರುತ್ತೆ.
ಒಂದು ಗ್ರಾಮ್ಗೆ 198 ಇತ್ತು ನಿನ್ನೆ, ಇವತ್ತು 200 ರೂಪಾಯಿ ಆಗಿದೆ. ದುಬಾರಿ ಆಗ್ತಿದೆ, ದುಪ್ಪಟ್ಟಾಗ್ತಿದೆ. ಇನ್ನು ಮುಂದೆ ಹೇಗಿರಬಹುದು ಅನ್ನೋದು ಕೂಡ ಬೆಳ್ಳಿಯ ದರದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳ್ಕೊಂಡ್ಬಿಟ್ಟಿದೆ. ನೋಡ್ಬೇಕು ಬೆಳ್ಳಿಯ ದರ ಇನ್ನು ಹೇಗ್ ಆಗುತ್ತೆ ಅನ್ನೋದನ್ನ. ಇನ್ನು ಇವತ್ತು ಬೆಳ್ಳಿಯ ದರ 200 ಆಗಿದ್ರೆ ಇನ್ನು 1 ಕೆಜಿಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಆದ್ರೆ 2,900,000 ರೂಪಾಯಿ ಆಗುತ್ತೆ. 1 ಕೆಜಿ ಬೆಳ್ಳಿಯ ದರ 2,900,000 ರೂಪಾಯಿ ಅಂತ ಹೇಳಿದ್ರೆ ನಿಜಕ್ಕೂ ಕಡಿಮೆ ಅಲ್ಲವೇ ಅಲ್ಲ. ನಾವಿವಾಗ ಬೆಳ್ಳಿಯನ್ನ ಖರೀದಿ ಮಾಡೋಕೆ ಕೂಡ ಯೋಚನೆ ಮಾಡುವಂತ ಪರಿಸ್ಥಿತಿಗೆ ಬಂದಿದ್ದೇವೆ ಅಂತ ಹೇಳಿದ್ರೆ ನಿಜಕ್ಕೂ ಏನ್ ಹೇಳ್ಬೇಕು ಅನ್ನೋದು ಕೂಡ ಅಂದಾಜ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಇನ್ನು ಮುಂದಿನ ದಿನದಲ್ಲಿ ಇನ್ನು ಬೆಳ್ಳಿ ಆಗಿರ್ಬೋದು, ಚಿನ್ನ ಆಗಿರ್ಬೋದು ಯಾವ ಮಟ್ಟಕ್ಕೆ ಏರುತ್ತೆ ಅನ್ನೋದು ಕೂಡ ಒಂದು ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಇದ್ರ ಮಧ್ಯೆ ಇನ್ನು ನಾನು ಮೊದಲೇ ಹೇಳಿದಾಗೆ ಯಾವ ದೇಶದಲ್ಲಿ ಚಿನ್ನ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ತಿಳಿಬೇಕು ಅಂತ ನಿಮಗೂ ಕೂಡ ಆಸಕ್ತಿ ಇರ್ಬೋದು. ಬನ್ನಿ ಅದ್ರ ಬಗ್ಗೆ ತಿಳಿತಾ ಹೋಗೋಣ. ದುಬೈ, ಮಾಲಾವಿ, ಆಸ್ಟ್ರೇಲಿಯಾ, ಕೊಲಂಬಿಯಾ, ಇಂಡೋನೇಷಿಯಾ ಈ ದೇಶದಲ್ಲಿ ತೀರಾ ಕಡಿಮೆ ಬೆಲೆಗೆ ಚಿನ್ನ ಸಿಕ್ತಿತ್ತು. ಆದ್ರೆ ಇವತ್ತು ಅಲ್ಲೂ ಕೂಡ ತೀರಾ ಕಡಿಮೆಗೆ ಸಿಗ್ತಿಲ್ಲ. ಯಾಕಂತ ಹೇಳಿದ್ರೆ ಚಿನ್ನ ಅಂತ ಹೇಳುವಂತದ್ದು ಭಾರತಕ್ಕೆ ಅಥವಾ ಇನ್ನೊಂದು ದೇಶಕ್ಕೆ ಸೀಮಿತವಾಗಿಲ್ಲ. ಇದು ಎಲ್ಲಾ ದೇಶದವರು ಕೂಡ ಇದ್ರ ಮೇಲೆ ಆಸಕ್ತಿಯನ್ನ ತೋರಿಸ್ತಾರೆ. ಚಿನ್ನವನ್ನ ಖರೀದಿ ಮಾಡೋ ಮನಸ್ಸನ್ನ ಎಲ್ಲಾ ದೇಶದವರು ಮಾಡ್ತಿರೋದ್ರಿಂದ ಎಲ್ಲ ದೇಶದಲ್ಲೂ ಕೂಡ ಚಿನ್ನದ ಬೆಲೆ ದುಬಾರಿ ಆಗ್ತಾ ಇದೆ. ಇವಾಗ ದುಬೈ ಆಗಿರ್ಬೋದು, ಅಲ್ಲಿ 11,700 ರೂಪಾಯಿ ಈಗ ಪ್ರೆಸೆಂಟ್ ಆಗಿ ಚಿನ್ನದ ಬೆಲೆ ಇರೋದ್ರಿಂದ ತುಂಬಾ ತೀರಾ ಕಡಿಮೆ ಅಂತ ಹೇಳಕ್ಕಾಗಲ್ಲ. ಜಸ್ಟ್ ನಮಗೆ 12,350 ರೂಪಾಯಿ ಇಂದು ನಮ್ಮ ಭಾರತದಲ್ಲಿದ್ರೆ ದುಬೈಲೆಲ್ಲ 11,700 ಇದೆ. ಅಂದ್ರೆ ನಾವು ಆ ಒಂದು ಬೆಲೆಯನ್ನ ದಾಟಿ ಮುಂದಕ್ಕೆ ಹೋಗ್ತಿದೀವಿ. ಇನ್ನು ಯಾವ ಮಟ್ಟಕ್ಕೆ ಹೋಗ್ತಿದೀವೋ ಗೊತ್ತಿಲ್ಲ. ಬೆಲೆ ಹೆಚ್ಚಾದಾಗೆ ಖರೀದಿಯ ಸಂಖ್ಯೆ ಕೂಡ ಕಡಿಮೆ ಆಗ್ಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕಂತ ಹೇಳಿದ್ರೆ ನಾವು ಜನಸಾಮಾನ್ಯರು ಚಿನ್ನವನ್ನ ಖರೀದಿ ಮಾಡ್ಲಿಕ್ಕೆ ಆಲೋಚನೆ ಮಾಡ್ತಿದ್ದೇವೆ. ಇನ್ನು ದುಪ್ಪಟ್ಟಾದ್ರೆ ದುಡ್ಡು ಇರೋರು ಕೂಡ ಚಿನ್ನವನ್ನ ಖರೀದಿ ಮಾಡೋಕೆ ಒಂದು ಪ್ರಶ್ನೆಯನ್ನ ಅವರ ಮನಸ್ಸಲ್ಲೇ ಮಾಡ್ಕೊಳ್ಬಹುದು ಅನ್ನೋದು ನನ್ನ ಒಂದು ಅಂದಾಜು. ಸೊ ಇದಿಷ್ಟು ಈ ದೇಶದಲ್ಲಿ ಚಿನ್ನ ಕಡಿಮೆ ಬೆಲೆಗೆ ಸಿಗುತ್ತೆ ಅಂಡ್ ಇದನ್ನ ಹೇಗ್ ಪರ್ಚೇಸ್ ಮಾಡೋದು ಅನ್ನುವಂತ ಪ್ರಶ್ನೆಗೆ ಮುಂದಿನ ವಿಡಿಯೋದಲ್ಲಿ ಉತ್ತರವನ್ನ ಕೊಡ್ತೇನೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.